ಹೆಸರು ಗೌರೀಶ್, ನೀವು ನೋಡ್ತಿದ್ದಾರೆ ಕನ್ನಡ ಫ್ಯಾಷನ್ ಟೆಕ್ ಚಾನಲ್. ಫ್ರೆಂಡ್ಸ್, ನಿಮಗೆ ಇದು ಏನು ಅಂತ ಗೊತ್ತೇ ಇದೆ. ಇದು ಏರ್ ಪಿನ್ನು. ಈ ಏರ್ ಪಿನ್ನು ನೀವು ಡೈಲಿ ಮನೇಲಿ ಯೂಸ್ ಮಾಡ್ತಾ ಇರ್ತೀರಾ, ನಿಮಗೆ ಗೊತ್ತೇ ಇರುತ್ತೆ ಲೇಡೀಸ್ಗೆ. ಈ ಏರ್ ಪಿನ್ನ ಬಳಸ್ಕೊಂಡು ನಾವು ಪಟ್ಟಿನ ಯಾವ ರೀತಿ ಪಲ್ಟಾಯಿಸೋದು, ಪಕ್ಕ ಮಾಡೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇದು ತುಂಬಾನೇ ಇಂಪಾರ್ಟೆಂಟು ನಮಗೆ. ಈ ಏರ್ ಪಿನ್ ಇಂದ ಈ ಪಟ್ಟಿನ ಪಲ್ಟಾಯಿಸ್ಕೊಳ್ಳೋದು. ಈ ಪಟ್ಟಿ ನಮ್ಗೆ ಏನಕ್ಕೆ ಯೂಸ್ ಆಗುತ್ತೆ ಅಂದ್ರೆ, ನಾವು ಯಾವುದೇ ಡಿಸೈನ್ ಮಾಡಲಿ, ಡಿಸೈನ್ ಮಾಡಿದ ನಂತರ ನಾವು ಪ್ಯಾಚ್ ವರ್ಕ್ ಮಾಡಿದ ನಂತರ ಬ್ಲೌಸ್ಗಾಗಿರ್ಬೋದು, ಡ್ರೆಸ್ಗಾಗಿರ್ಬೋದು, ನಾವು ನೆಕ್ಗೆ ಪೈಪಿಂಗ್ನ ಮಾಡ್ತೀವಿ, ಹಾಗೆ ಪ್ಯಾಚಸ್ಗೆ ಪೈಪಿಂಗ್ನ ಮಾಡ್ತೀವಿ. ಅದಾದ ನಂತರ ಲಾಸ್ಟಲ್ಲಿ ನೀವು ಈ ರೀತಿ ಪಟ್ಟಿನ ರೆಡಿ ಮಾಡಿಕೊಂಡು ಒಂದು ಕಾಲಿಂಚ್ಗಿನ ಒಂಚೂರು ಜಾಸ್ತಿ ಒಂದು ಪಾಯಿಂಟು ಅದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ, ಎಷ್ಟಾಗಲ್ಲ ಇದ್ರೆ ನಮಗೆ ಚೆನ್ನಾಗಿರುತ್ತೆ ಅಂತ. ಆ ಪಟ್ಟಿನ ನಾವು ನೆಕ್ಕಿಗೆ ಪೈಪಿಂಗ್ ಮಾಡಿರ್ತೀವಲ್ಲ, ಆ ಪೈಪಿಂಗ್ ಪಕ್ಕದಲ್ಲಿ ಒಂದು ಕಾಲಿಂಚ್ ಮಾರ್ಜಿನ್ನ ಬಿಟ್ಟು ನಾವು ಈ ಪಟ್ಟಿನ ನೆಕ್ ಪೂರ್ತಿ ನಾವು ಸ್ಟಿಚಿಂಗ್ನ ಮಾಡಿದ್ರೆ ಡಿಸೈನ್ ಗೆಟಪ್ ಅನ್ನೋದೇ ಚೇಂಜ್ ಆಗುತ್ತೆ. ನಾವು ಪ್ರತಿ ಡಿಸೈನ್ಗೂ ಈ ಪಟ್ಟಿನ ಹೊಡಿಬೋದು. ಹಾಗಾಗಿ ಇದು ತುಂಬಾನೇ ಇಂಪಾರ್ಟೆಂಟು. ಇದನ್ನ ನೀವು ಪ್ರತಿಯೊಂದು ಡಿಸೈನ್ಗೂ ಮಾಡ್ಬೋದು. ಇದನ್ನ ನೀವು ಕಲ್ತ್ಕೊಂಡ್ರೆ ಮುಂದೆ ಡಿಸೈನ್ ಬ್ಲೌಸ್ನ ಹೊಲಿಬೇಕಾದ್ರೆ, ಡ್ರೆಸ್ನ ಹೊಲಿಬೇಕಾದ್ರೆ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ನಿಮಗೆ ಪದೇ ಪದೇ ಒತ್ತಿ ನಾನು ಹೇಳ್ತಾ ಇರೋದು, ಇದು ಕಂಪಲ್ಸರಿ ನೀವು ತಿಳ್ಕೊಳ್ಳೇಬೇಕು. ಇದನ್ನ ನೀವು ಪ್ರಾಕ್ಟೀಸ್ ಮಾಡಿ ಕಲ್ತ್ಕೊಳ್ಳೇಬೇಕು. ಹಾಗೆ ನೀವಿನ್ನೂ ನನ್ನ ಚಾನಲ್ಗೆ ಹೊಸಬ್ರಾಗಿದ್ರೆ ಈಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಕೂಡ ಆನ್ ಮಾಡ್ಕೊಳ್ಳಿ. ಯಾಕಂದ್ರೆ ಇಂಥ ಹೊಸ ಇನ್ಫಾರ್ಮೇಷನ್ ಇರುವಂಥ ವೀಡಿಯೋಸು, ಟೈಲರಿಂಗ್ ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡ್ತಾನೆ ಇರ್ತೀನಿ. ನೀವು ಲೇಡೀಸ್ ಟೈಲರ್ ಆಗಬೇಕು, ಕೆಲಸನ ಕಲಿಬೇಕು ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ಬೇಕು, ಪಕ್ಕದಲ್ಲೇ ಬೆಲ್ ಐಕನ್ ಕೂಡ ಆನ್ ಮಾಡ್ಕೊಂಡಿರ್ಬೇಕು. ಪ್ರತಿ ವಿಡಿಯೋದಲ್ಲೂ ಇದನ್ನ ನಾನು ಕೇಳ್ಕೊಳ್ಳೋದು ನನ್ನ ಜವಾಬ್ದಾರಿ. ನಿಮಗೆ ವಿಡಿಯೋಸ್ ಇಷ್ಟ ಆದರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಅದು ನಿಮ್ಮ ಇಷ್ಟ, ನಿಮಗೆ ಬಿಟ್ಟಿದ್ದು ಅಂತ ತಿಳಿಸ್ತಾ ಈಗ ವಿಡಿಯೋ ಶುರು ಮಾಡೋಣ. ಈ ಏರ್ ಪಿನ್ನ ಯೂಸ್ ಮಾಡಿಕೊಂಡು ಯಾವ ರೀತಿ ಪಟ್ಟಿ ಮಾಡೋದು ಅಂತ ನೋಡೋಣ ಬನ್ನಿ. ಈ ಪಟ್ಟಿ ಮಾಡೋದಕ್ಕೆ ನಾನು ಈ ರೆಡ್ ಕ್ಲಾತ್ನ ತಗೊಂಡಿದ್ದೀನಿ ನಿಮಗೆ ಪಟ್ಟಿ ಮಾಡಿ ತೋರಿಸೋದಕ್ಕೆ. ಹಾಗೆ ನಾನು ಈ ಥ್ರೆಡ್ನ ವೈಟ್ ಕಲರ್ ತಗೊಂಡಿದ್ದೀನಿ. ಅಂದರೆ ನಮಗೆ ಎಷ್ಟು ವಿಡ್ತು ಬೇಕಾಗುತ್ತೆ ಪಟ್ಟಿ ಅನ್ನೋದಕ್ಕೆ ಆಗಲ್ಲ ನಮಗೆ ಗೊತ್ತಾಗಬೇಕು ಅಂದರೆ, ನಿಮಗೆ ವೀಡಿಯೋಸ್ ನೋಡೋರಿಗೆ ಸ್ಟಿಚ್ ಅನ್ನೋದು ಬೇರೆ ಕಲರಲ್ಲಿ ಬಂದ್ರೇ ಎಷ್ಟು ವಿಡ್ತ್ ಅನ್ನೋದು ಗೊತ್ತಾಗುತ್ತೆ ಹೊಸ ಕಲರ್ಗೆ. ಹಾಗಾಗಿ ರೆಡ್ ಆ್ಯಂಡ್ ವೈಟ್ ಕಾಂಬಿನೇಷನಲ್ಲಿ ತೊಗೊಂಡಿದ್ದೀನಿ. ನಿಮಗೆ ಈ ಪಟ್ಟಿ ನಾವು ಯಾವುದೇ ಬ್ಲೌಸ್ ಡಿಸೈನ್ಗೆ ಪಟ್ಟಿ ಮಾಡಬೇಕು ಅಂದರೆ ಫಸ್ಟು ಈ ವಿಡ್ತು 1.5 ಇಂಚ್ ಅಗಲ ಈ ವಿಡ್ತನ್ನ ತಗೊಳ್ಬೇಕು. 1.5 ಇಂಚ್ ಅಗಲ ವಿಡ್ತನ್ನ ತಗೊಳ್ಬೇಕು. ಹಾಗೆ ಇದು ಕ್ರಾಸ್ ಆಗಿರಬೇಕು. ಕ್ರಾಸ್ ಯಾವ ಥರ ಅಂದರೆ, ನೀವು ಈ ರೀತಿ ಎಳೆದು ನೋಡಿದರೆ ನಿಮಗೆ ಕ್ರಾಸ್ ಅನ್ನೋದು ಗೊತ್ತಾಗುತ್ತೆ. ಸ್ಟ್ರೈಟಲ್ಲಿ ನಿಮ್ಗೆ ಈ ರೀತಿ ಎಳೆದ್ರೆ ಎಳ್ಕೊಳ್ಳೋದಿಲ್ಲ, ಎಕ್ಸ್ಪೆಂಡ್ ಆಗಲ್ಲ. ಕ್ರಾಸಲ್ಲಿ ಮಾತ್ರ ಈ ರೀತಿ ಎಕ್ಸ್ಪೆಂಡ್ ಆಗೋದು. ನೀವು ಲೈಟಾಗಿ ಈ ರೀತಿ ಎಳೆದು ಚೆಕ್ ಮಾಡಿಬಿಟ್ಟು ಈ ಕ್ರಾಸ್ ಕ್ಲಾತ್ನ ತಗೊಂಡ ನಂತರ ಈ ವಿಡ್ತ್ ಬಂದುಬಿಟ್ಟು 1.5 ಇಂಚ್ ಅಗಲ ಇರಲಿ. ಇಷ್ಟನ್ನು ಚೆನ್ನಾಗಿ ನೆನಪಿನಲ್ಲಿ ಇಟ್ಕೊಳ್ಳಿ. ಇದನ್ನ ತಗೊಂಡ ನಂತರ ಫಸ್ಟು ಈ ರೀತಿ ಡಬಲ್ ಫೋಲ್ಡಿಂಗ್ನ ಮಾಡಿ, ಈ ರೀತಿ ಫಸ್ಟ್ ಫೋಲ್ಡಿಂಗ್ನ ಮಾಡಿದ ನಂತರ ಈ ಅಗಲ ನಿಮಗೆ ಕರೆಕ್ಟಾಗಿ ಎಕ್ಸಾಕ್ಟಾಗಿ ಎಷ್ಟಿರಬೇಕು ಅಂದರೆ ಟೇಪಲ್ಲಿ ನೋಡ್ಕೊಳ್ಳಿ. ಟೇಪಲ್ಲಿ ನಮಗೆ ಇದು 1/2 ಇಂಚು, ಓಕೆನಾ? ಈ ಮಾರ್ಕ್ ನಮ್ಗೆ 1/2 ಇಂಚು. ಈ 1/2 ಇಂಚ್ಗಿಂತ 1 ಪಾಯಿಂಟ್ ಕಡಿಮೆ ಇರಬೇಕು, ಇಷ್ಟು ಅಗಲ ಇರಬೇಕು. ಅದನ್ನು ನೀವು ಅಷ್ಟು ಅಗಲ ಬರಬೇಕು ಅಂದರೆ ಫಸ್ಟ್ ಪ್ರಾಕ್ಟೀಸ್ ಅನ್ನೋದು ಮಾಡಬೇಕು. ಪ್ರಾಕ್ಟೀಸ್ ಮಾಡಿದರೆ ನಿಮಗೆ ಗೊತ್ತಾಗುತ್ತೆ. ಈಗ ನಿಮಗೆ ಕ್ಯಾಮ್ರಾದಲ್ಲಿ ತೋರಿಸ್ತಿದ್ದೀನಲ್ವ, ನಾನು ವಿಡ್ತ್ನ ಅಷ್ಟೇ ತೊಗೊಂಡಿರೋದು, ಅಷ್ಟೇ ಅಗಲ ತೊಗೊಂಡಿರೋದು. ಸ್ಟಿಚ್ನ ಮಾಡಬೇಕಾದ್ರೆ ನಾವು ಯಾವುದೇ ಕಾರಣಕ್ಕೂ ಈ ಕ್ರಾಸ್ ಆಗಿರೋ ಕ್ಲಾತ್ನ ಈ ರೀತಿ ಹಿಂದ್ಗಡೆ ಈ ರೀತಿ ಎಳಿಬಾರ್ದು. ಕೈನ ಸೂಕ್ಷ್ಮವಾಗಿ ಇಟ್ಕೊಂಡಿರ್ಬೇಕು. ಅಂದರೆ ಸುಮ್ಮನೆ ಇದ್ರ ಮೇಲೆ ಕೈನ ಇಟ್ಕೊಂಡಿರ್ಬೇಕು. ಸ್ಟಿಚ್ಚು ನಮಗೆ ಸೊಟ್ಟ ಹೋಗ್ದಂಗೆ ಹ್ಯಾಂಡ್ಲಿಂಗ್ ಮಾಡೋದಕ್ಕೆ ಮಾತ್ರನೇ ಈ ಕೈನ ಇಟ್ಕೊಂಡಿರ್ಬೇಕು ಅಷ್ಟೇ. ನಾವು ಯಾವುದೇ ಕಾರಣಕ್ಕೂ ಈ ಕ್ರಾಸ್ ಕ್ಲಾತ್ನ ಬಟ್ಟೆನ ಎಳಿಬಾರ್ದು. ಈ ಪಟ್ಟಿ ಹೊಲ್ಕೊಳ್ಬೇಕಾದ್ರೆ ಕ್ರಾಸ್ ಕ್ಲಾತ್ ಆಗಿರೋದ್ರಿಂದ ನಮಗೆ ಎಕ್ಸ್ಪೆಂಡ್ ಆಗೋ ಚಾನ್ಸಸ್ ಇರುತ್ತೆ. ಕೈನ ಸೂಕ್ಷ್ಮವಾಗಿ ಹ್ಯಾಂಡಲ್ ಮಾಡ್ಕೊಳ್ತಾ ಕಂಪ್ಲೀಟಾಗಿ ಒಂದೇ ಮಾರ್ಜಿನ್ಗೆ ನಾವು ಈ ಸ್ಟಿಚ್ನ ಹಾಕಬೇಕು. ಪಟ್ಟಿ ಅನ್ನೋದು ತುಂಬ ನೀಟಾಗಿ ಬರುತ್ತೆ. ನಮಗೆ ಡಿಸೈನ್ ಮಾಡಬೇಕಾದ್ರೂ ಫಿನಿಶಿಂಗು ತುಂಬ ನೀಟಾಗಿ ಕಾಣಿಸುತ್ತೆ, ಗೆಟಪ್ ಇರುತ್ತೆ. ಈ ಪಟ್ಟಿಯಿಂದ ತುಂಬಾ ಯೂಸ್ ಆಗುತ್ತೆ. ನೀವು ಯಾವುದೇ ಡಿಸೈನ್ ಮಾಡಿದ್ರೂ ಈ ಪಟ್ಟಿ ಕಂಪಲ್ಸರಿ ಹಾಕ್ಬೋದು. ಆ ಡಿಸೈನ್ಗೆ ಪೈಪಿಂಗ್ ಮಾಡಿದ ನಂತರ ಪೈಪಿಂಗ್ ಪಕ್ಕದಲ್ಲಿ ಈ ಪಟ್ಟಿನ ಹಾಕಿದರೆ ಆ ಡಿಸೈನ್ ಗೆಟಪ್ ಅನ್ನೋದೇ ಚೇಂಜ್ ಆಗುತ್ತೆ. ಈಗ ನಿಮಗೆ ವೈಟ್ ಥ್ರೆಡ್ ಕಾಣಿಸ್ತಾ ಇರ್ಬೋದು ನೋಡಿ, ಒಂದೇ ಮಾರ್ಜಿನಲ್ಲೇ ನಾನು ಈ ಸ್ಟಿಚ್ನ ಹಾಕಿದ್ದೀನಿ. ಇದು ಫಸ್ಟ್ ಮೆಥಡ್. ಇದಾದ ನಂತರ ನಾವು ಈ ಕ್ಲಾತ್ನ ಒಂದು ಸ್ವಲ್ಪ ಕ್ಲಾತ್ನ ಬಿಟ್ಟು ಕಟ್ ಮಾಡಬೇಕು. ಪೂರ್ತಿ ಹತ್ತಿರವಾಗಿ ಕಟ್ ಮಾಡಬೇಡಿ. ಈ ಸ್ಟಿಚ್ ಕಟ್ ಮಾಡಿದರೆ ನಮಗೆ ಹೊಲಿಗೆ ಬಿಚ್ಕೊಳ್ಳೋ ಚಾನ್ಸಸ್ ಇರುತ್ತೆ ಬಟ್ಟೆ. ಹಾಗಾಗಿ ನಾವು ಒಂದು ಸ್ವಲ್ಪ ಕ್ಲಾತ್ನ ಬಿಟ್ಟು ಕಟ್ ಮಾಡಬೇಕು. ನಿಮಗೆ ಕ್ಯಾಮ್ರಾದಲ್ಲಿ ಕಾಣಿಸ್ತಿದೆ ಅಂದ್ಕೊಂಡಿದ್ದೀನಿ. ಇಷ್ಟು ಕ್ಲಾತ್ನ ಬಿಟ್ಟು ನಾವು ಈ ಕ್ಲಾತ್ನ ಕಟ್ ಮಾಡಬೇಕು. ಇದು ಫಸ್ಟ್ ಸ್ಟೆಪ್ಪು. ಈಗ ನಾವು ಈ ಏರ್ ಪಿನ್ನ ತಗೊಂಡು ಯಾವ ರೀತಿ ಇದನ್ನು ಪಲ್ಟಾಯಿಸೋದು ಅಂತ ನೋಡೋಣ. ನೋಡಿ, ಇದು ಏರ್ ಪಿನ್ನು ನಿಮಗೆ ಕಾಣಿಸ್ತಾ ಇದೆಯಲ್ವಾ? ಲೇಡೀಸ್ ನೀವು ರೆಗ್ಯುಲರಾಗಿ ಯೂಸ್ ಮಾಡ್ತೀರಾ. ಇದು ಪಕ್ಕಕ್ಕೆ ಇಡೋಣ. ಫಸ್ಟ್ ಏನು ಮಾಡ್ಬೇಕಂದ್ರೆ ಯಾವುದಾದ್ರೂ ಒಂದು ಸೈಡು
ಈ ರೀತಿ ಸ್ಟಿಚ್ನ ಮಾಡ್ಕೊಳ್ಳಿ. ಈ ರೀತಿ ಯಾವುದಾದ್ರೂ ಒಂದು ಸೈಡು ಸ್ಟಿಚ್ನ ಮಾಡಿಕೊಂಡು ಈ ಸ್ಪೇಸ್ ಇರುತ್ತಲ್ವ ನಮಗೆ, ಈ ಸ್ಪೇಸು ಕರೆಕ್ಟಾಗಿ ಈ ಮೇಲ್ಗಡೆ ಕ್ಲಾತ್ ಇರುತ್ತಲ್ವ ನಮಗೆ, ಈ ಮೇಲ್ಗಡೆ ಕ್ಲಾತ್ನ ಈ ರೀತಿ ಎಳ್ಕೊಳ್ಬೇಕು. ಎಳ್ಕೊಂಡು ನಂತರ ನೋಡ್ತಾ ಇರ್ಬೋದು, ಎಳ್ಕೊಂಡ ನಂತರ ಈ 2 ಏರ್ ಪಿನ್ ಏನಿರುತ್ತೋ ಇದರೊಳಗಡೆ ಈ ರೀತಿ ಈಸಿಯಾಗಿ ಹೋಗುತ್ತೆ. ಈ ರೀತಿ ನಾವು ಈಸಿಯಾಗಿ ಈ ಪಟ್ಟಿನ ಪಲ್ಟಾಯಿಸ್ಬೋದು. ಹೀಗೆ ಕಂಪ್ಲೀಟಾಗಿ ನೀವು ಎಷ್ಟು ಹೊಲ್ಕೊಂಡಿರ್ತೀರೋ ಅಷ್ಟನ್ನು ನೋಡಿ ಈ ರೀತಿ ಹಿಂದ್ಗಡೆ ತಗೊಳ್ಳಿ ಆರಾಮಾಗಿ. ಈಗ ಈ ಮೇಲ್ಗಡೆ ನಮಗೆ ಇದು ಬಂದಿದೆಯಲ್ವ ನೋಡ್ಬೋದು, ಇದು ಓಪನ್ ಗುಣ ಆಗೋದಿಲ್ಲ ನಮಗೆ. ಈ ರೀತಿ ಸ್ಟಿಚ್ನ ಹಾಕ್ಕೊಂಡ್ರೆ ಇದು ಕಂಪ್ಲೀಟಾಗಿ ನಾವು ಈ ರೀತಿ ಇದನ್ನ ತಗೊಂಡ ನಂತರ ಈ ಕಡೆ ಸೈಡ್ ನೀವು ಹಿಂದ್ಗಡೆ ಸೈಡ್ ಈ ರೀತಿ ಈಸಿಯಾಗಿ ಎಳ್ಕೊಳ್ಬೋದು. ಈಗ ಈ ಪಿನ್ನು ನಮಗೇನಿರುತ್ತೋ ಈ ಮುಂದ್ಗಡೆ ಮಾರ್ಜಿನ್ನು ಒಂದು ಸ್ವಲ್ಪ ಈ ರೀತಿ ಕಟ್ ಮಾಡಿದ ನಂತರ ಈ ಪಿನ್ನನ್ನು ಹಾಗೆ ಹೊರಗಡೆ ತೆಗೀರಿ. ಇದು ನಮಗೆ ಪಟ್ಟಿನ ಪಲ್ಟಾಯಿಸೋ ರೀತಿ. ಈಗ ನೋಡ್ತಾ ಇರ್ಬೋದು ನೀವು, ತುಂಬ ನೀಟಾಗಿ ಒಂದೇ ಮಾರ್ಜಿನಲ್ಲಿ ಬಂದಿದೆ. ಇದು ಈಗ ಒಂದೇ ಮಾರ್ಜಿನಲ್ಲಿ ಬಂದಿದೆ ಅಂತ ನಮ್ಗೆ ಹೇಗೆ ಗೊತ್ತಾಗುತ್ತೆ ಅಂದರೆ, ಈಗ ನಿಮ್ಗೆ ಇನ್ನೊಂದು ಮೆಥಡ್ನ ತಿಳಿಸ್ಕೊಡ್ತೀನಿ. ಈ ಸೆಂಟ್ರ್ ಈಗ ಸ್ಟಿಚ್ ಇದೆಯಲ್ವಾ, ಈ ಸ್ಟಿಚ್ ನಿಮಗೆ ಕಾಣಿಸ್ತಾ ಇದೆ ಅಂದ್ಕೊಂಡಿದ್ದೀನಿ ಕ್ಯಾಮ್ರಾದಲ್ಲಿ. ಈ ಸ್ಟಿಚ್ಚು ಈ ರೀತಿ ಸೆಂಟ್ರ್ ಇರಬೇಕು. ಇದನ್ನು ಈ ರೀತಿ ಇಟ್ಕೊಂಡು ನೀಟಾಗಿ ಐರನ್ ಮಾಡಬೇಕು. ಈ ರೀತಿ ಇರಬೇಕು ಸ್ಟಿಚ್, ಈ ರೀತಿ ಸೆಂಟ್ರ್ ಮೇಲ್ಗಡೆ ಇರಬೇಕು. ಐರನ್ನ ಮಾಡಬೇಕು. ಇದರ ಮೇಲ್ಗಡೆ ನೀಟಾಗಿ ಈಟು ಐರನ್ ಬಾಕ್ಸ್ ಈಟನ್ನ ನೀವು ನೋಡಿಕೊಂಡು ಐರನ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಇದು ಬೇಗನೆ ಸುಟ್ಟೋಗುತ್ತೆ. ಹಾಗಾಗಿ ಐರನ್ ಬಾಕ್ಸ್ ಈಟನ್ನ ಸ್ವಲ್ಪ ಕಂಟ್ರೋಲಲ್ಲಿ ಇಟ್ಕೊಂಡು ಐರನ್ನ ಮಾಡ್ಕೊಳ್ಳಿ. ನಾನು ಇದನ್ನು ಈಗ ನೆಕ್ಸ್ಟು ಐರನ್ ಮಾಡಿಕೊಂಡು ನಿಮಗೆ ತೋರಿಸ್ತೀನಿ ಎಷ್ಟು ಫಿನಿಶಿಂಗ್ ಬಂದಿದೆ ಅಂತ. ನೋಡಿ, ಈ ರೀತಿ ಐರನ್ನ ಮಾಡ್ಕೊಳ್ಳೋದು. ಇದು ಸೆಂಟ್ರ್ ಸ್ಟಿಚ್ಚು ನಿಮಗೆ ಕಾಣಿಸ್ತಾ ಇದೆ ಅಂದ್ಕೊಂಡಿದ್ದೀನಿ. ನೋಡಿ, ಇದು ಸೆಂಟ್ರ್ ಸ್ಟಿಚ್ಚು. ಸೆಂಟ್ರಿಗೆ ನಾವು ಇದನ್ನು ಈ ರೀತಿ ಯಾಕೆ ಸೆಂಟ್ರ್ ಮಾಡ್ಕೊಳ್ಬೇಕಂದ್ರೆ, ಬೇರೆ ಥ್ರೆಡ್ಡಲ್ಲಿ ನಾವು ಸ್ಟಿಚ್ನ ಹಾಕ್ಕೊಂಡಾಗ ಈ ರೀತಿ ಸೆಂಟ್ರ್ ಮಾಡಿದರೆ ಇಲ್ಲಿ ನಾವು ಸ್ಟಿಚ್ ಮಾಡಬೇಕಾದ್ರೆ ಅದು ಕಾಣಿಸೋದಿಲ್ಲ, ಈ ಕಡೆ ಸೈಡ್ ಒಳಗಡೆ ಇರುತ್ತೆ. ಹಾಗಾಗಿ ನಾವು ಸೆಂಟ್ರನ್ನ ಮಾಡಿಕೊಂಡು ಅದನ್ನು ಐರನ್ ಮಾಡಬೇಕು. ಐರನ್ ಮಾಡಿಕೊಂಡ್ರೆ ನೋಡ್ಬೋದು ಈ ರೀತಿ ಒಂದೇ ಲೆವೆಲಲ್ಲೇ ನಮಗೆ ಈ ಪಟ್ಟಿ ಅನ್ನೋದು ಇರುತ್ತೆ. ಇಷ್ಟು ಆಗಲ ನಮಗೆ ಪಟ್ಟಿ ಅನ್ನೋದು ಇರಬೇಕು. ಇದನ್ನು ನಾವು ನೆಕ್ಕಿಗೆ ನೀವು ಪೈಪಿಂಗ್ ಪಕ್ಕದಲ್ಲಿ ಇದನ್ನು ಪಟ್ಟಿ ಹಾಕಿ ಡಿಸೈನ್ ಮಾಡಿ ನೋಡಿ, ಅದು ತುಂಬಾ ಗೆಟಪ್ ಬರುತ್ತೆ, ತುಂಬಾ ಫಿನಿಶಿಂಗ್ ಇರುತ್ತೆ, ತುಂಬ ನೀಟಾಗಿ ಕಾಣಿಸುತ್ತೆ. ನಾನು ತುಂಬಾ ಡಿಸೈನ್ಸ್ಗೆ ಈ ರೀತಿ ಪಟ್ಟಿ ಹೊಡೆದು ನೋಡಿದ್ದೀನಿ, ಪಟ್ಟಿ ಹಾಕಿ ನೋಡಿದ್ದೀನಿ. ತುಂಬ ನೀಟಾಗಿ ತುಂಬ ಚೆನ್ನಾಗಿ ಬರ್ತಾಯಿದೆ. ಮತ್ತೆ ಪದೇ ಹೇಳ್ತಾ ಇದ್ದೀನಿ, ಇದನ್ನು ಕಲ್ತ್ಕೊಳ್ಳಿ. ಮುಂದೆ ನಿಮಗೆ ಡಿಸೈನ್ ಮಾಡಬೇಕಾದ್ರೆ ಕಂಪಲ್ಸರಿ ಯೂಸ್ ಆಗೇ ಆಗುತ್ತೆ ಅಂತ ತಿಳಿಸ್ತಾ, ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂದ್ಕೊಂಡಿದ್ದೀನಿ, ಹಾಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ, ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಕೂಡ ಆನ್ ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ ತಿಳಿಸ್ತಾ ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು.